टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಳೆರಾಯನ ಅಬ್ಬರಕ್ಕೆ ಕೆರೆ ಅಂತಾಗಿದ್ದಂತ ಸಾಯಿ ಲೇಔಟ್ ಈಗ ಸಹಸ್ಥಿತಿಗೆ ಮರಳ್ತಾ ಇದೆ. ಸದ್ಯ ನಿನ್ನೆಯಿಂದ ಕೊಂಚ ಬಿಡುವನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಮಳೆ ಕೂಡ ಕಡಿಮೆ ಆಗಿರೋದ್ರಿಂದ ನೀರಿನ ಪ್ರಮಾಣ ತಗ್ಗಿದೆ. ಜೊತೆಗೆ ನಿರಂತರವಾಗಿ ನೀರನ್ನ ಹೊರ ಹಾಕಿದ್ರಿಂದ ಈಗ ಸಾಯಿ ಲೇಔಟ್ ಸಹಸ್ಥಿತಿಗೆ ಮರಳ್ತಾ ಇದೆ. ನಾನೀಗ ಸಾಯಿ ಲೇಔಟ್ ನಲ್ಲಿ ಇದ್ದೀನಿ. ಇಲ್ಲಿ ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ನಿನ್ನೆ ಏನು 2 ದಿನಗಳ ಕಾಲ ಇಡೀ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿತ್ತು, ರಸ್ತೆಗಳೇ ಮಾಯ ಆಗಿತ್ತು. ಜೊತೆಗೆ ಬೃಹತ್ ಪ್ರಮಾಣದ ನೀರು ಕೂಡ ರಸ್ತೆಯಲ್ಲಿ ನಿಂತಿತ್ತು. ಈಗ 2 ದಿನಗಳ ಕಾರ್ಯಾಚರಣೆಯ ಬಳಿಕ ನೀರು ಕಡಿಮೆ ಆಗಿದೆ. ಜೊತೆಗೆ ಕಂಪ್ಲೀಟ್ ಆಗಿ ತೆರವನ್ನು ಮಾಡಿರುವಂಥದ್ದು. ಇನ್ನು ಆ ಒಂದು ಹಿಂಭಾಗ ಏನಿದೆ ಆ ಭಾಗದಲ್ಲಿ ಮಾತ್ರ ಸ್ವಲ್ಪ ಪ್ರಮಾಣದ ನೀರು ನಿಂತಿದೆ. ಆದರೆ ಇಡೀ ಏರಿಯಾದಲ್ಲಿ ಇದ್ದಂಥ ನೀರು ಕಂಪ್ಲೀಟ್ ಆಗಿ ಒಂದು ಖಾಲಿಯಾಗಿದೆ. ಜೊತೆಗೆ ಇಲ್ಲಿ ಪಕ್ಕದಲ್ಲಿ ಇರುವಂಥ ಚರಂಡಿಗೂ ಕೂಡ ನೀರನ್ನ ಹರಿಸುವಂಥ ಕೆಲಸವನ್ನ ಮಾಡಿದ್ರು. ಅದು ಕೂಡ ಈಗ ಸಕ್ಸಸ್ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಮೊನ್ನೆಯಿಂದ ನೀರಿನಲ್ಲೇ ಮುಳುಗಿದ್ದಂಥ ಸಾಯಿ ಲೇಔಟ್ ಈಗ ಸಹಜ ಸ್ಥಿತಿಗೆ ಮರಳಿದೆ. ಸದ್ಯ ಗಮನಿಸ್ತಾ ಇದ್ದೀರಾ, ನೀರು ಸರಾಗವಾಗಿ ಹರಿದು ಹೋಗುವ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಇಲ್ಲಿದ್ದಂಥ ಸ್ಲ್ಯಾಬ್ಗಳನ್ನು ತೆಗೆದು ಆ ಚರಂಡಿಯಿಂದ ರಾಜಕಾಲುವೆಗೆ ನೀರು ಹರಿಯುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಏನು ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ತುಂಬಿ ಅವ್ಯವಸ್ಥೆ ಆಗಿತ್ತು, ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಕೂಡ ಈಗ ಪಾಲಿಕೆ ಸಿಬ್ಬಂದಿಗಳ ಮೂಲಕ ಮಾಡಿಸ್ತಾ ಇರುವಂಥದ್ದು. ಇನ್ನು ಇಲ್ಲಿ ಆಗಿದ್ದಂಥ ಹಳ್ಳಗಳೇನಿತ್ತು ಅದನ್ನು ಮುಚ್ಚುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಸ್ಥಳದಲ್ಲಿ ಇನ್ನು SDRF ತಂಡ ಕಾರ್ಯಾಚರಣೆಯನ್ನು ಮುಗಿಸಿ ಇಲ್ಲೇ ಬಿಟ್ಟಿರುವಂಥದ್ದು. ಅಂದರೆ 2 ದಿನಗಳಿಂದ ಈ ಪ್ರದೇಶದಲ್ಲಿ ಓಡಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಜೊತೆಗೆ ಮಳೆ ನೀರಿನಿಂದಾಗಿ ಇಡೀ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿತ್ತು. ಈಗ ಏನು ಮಳೆ ಬಿಡುವನ್ನು ಕೊಟ್ಟ ಬಳಿಕ ಜೊತೆಗೆ ನಿರಂತರ ಕಾರ್ಯಾಚರಣೆಯಿಂದ ಆ ಸಾಯಿ ಲೇಔಟ್ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಇನ್ನು ಜನರು ಕೂಡ ತಮ್ಮ ಮನೆಗೆ ಬರೋದಕ್ಕೆ ಕೂಡ ಮುಂದಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ 2 ದಿನಗಳ ಕಾಲ ಏನು ಮಳೆಯ ಒಂದು ಹೊಡೆತಕ್ಕೆ ನಲುಗಿ ಹೋಗಿದ್ದಂಥ ಸಾಯಿ ಲೇಔಟ್ ಈಗ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಸದ್ಯ ಇನ್ನು 3-4 ದಿನಗಳ ಕಾಲ ಮಳೆಯ ಒಂದು ಅಲರ್ಟ್ ಕೂಡ ಇದೆ. ಯಾವ ಕ್ಷಣದಲ್ಲಾದರೂ ಮಳೆ ಬರುವ ಸಾಧ್ಯತೆ ಕೂಡ ಇದೆ. ಇದರಿಂದ ಮತ್ತೆ ಏನಾದರೂ ಅಪಾಯ ಎದುರಾಗುತ್ತಾ, ಅಷ್ಟರಲ್ಲಿ ಸಾಯಿ ಲೇಔಟ್ನ ಪರಿಸ್ಥಿತಿಯನ್ನು ಪರಿಹಾರ ಮಾಡೋದಕ್ಕೆ ಏನಾದರೂ ಕ್ರಮಗಳನ್ನು ಪಾಲಿಕೆ ಹಾಗೂ ಸರ್ಕಾರ ಕೈಗೊಳ್ಳುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.